ಇವತ್ತು ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಅತ್ಯಂತ ವೈಭವ ಪೂರ್ವಕವಾಗಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ಹಿಂದೂ ಮಹಾಸಭಾದ ಗಣಪತಿಯನ್ನು ವಿಸರ್ಜನೆ ಮಾಡಲಿಕ್ಕೆ ಇವತ್ತು ಬಹಳ ದೊಡ್ಡ ಉತ್ಸವದೊಂದಿಗೆ ವಿಘ್ನೇಶ್ವರನನ್ನು ಕರೆದೊಯ್ತಾ ಇದ್ದಾರೆ. ಅವೆಲ್ಲ ನೋಡ್ತಾ ಇದ್ದು ನಿನ್ನೆ ಕೂಡ ನಾನು ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನೆನಪು ಮಾಡಿಕೊಂಡೆ. ಶಿರಾದಲ್ಲಿ ಈ ಥರದ ಯಾವುದೇ ಧಾರ್ಮಿಕ ಉತ್ಸವ ಆದರೂ ಕೂಡ ಭಾವೈಕ್ಯತೆಯನ್ನು ನಮ್ಮ ಜನ ಮೆರೀತಾರೆ. ಮುಸಲ್ಮಾನರು ಕೂಡ ಅವರ ರಸ್ತೆಗಳಲ್ಲಿ ನಿಲ್ಲಿಸಿ ನಮ್ಮ ಗಣಪತಿಗೆ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಸ್ವಾಗತ ಕೋರುವಂಥದ್ದನ್ನು ನಾನು ಹೋದ್ಸರಿ ಗಮನಿಸಿದ್ದೆ ಹಾಗೆ ಅಂತ. ಬಹುಶಃ ಈ ದಿವಸ ಕೂಡ ಆ ರೀತಿಯ ಒಂದು ಪರಂಪರೆಯನ್ನು ಎಲ್ಲ ಧರ್ಮದವರು ಕೂಡ ಮುಂದುವರಿಸ್ತಾರೆ ಅಂತೇಳಿ ನಾನು ಭಾವನೆ ಮಾಡ್ತಾ, ನಮ್ಮ ಶಿರಾದ ಗಣಪತಿ ಇಡೀ ರಾಜ್ಯದ ಎಲ್ಲ ಗಣಪತಿಗಳು ಕೂಡ ಮಾದರಿ. ಇವತ್ತು ನಮ್ಮ ನಗರಸಭಾ ಸದಸ್ಯರು ಹೇಳ್ತಾ ಇದ್ರು, ರಾಘವೇಂದ್ರ ಅವರು, ಸುಮಾರು ಒಂದು 20,000 ಜನಕ್ಕೆ ಇವತ್ತು ದಾಸೋಹದ ವ್ಯವಸ್ಥೆಯನ್ನು ನಮ್ಮ ಮುಖಂಡರು ಮಾಡಿದ್ದಾರೆ ಹಾಗೆ ಅಂತೇಳಿ. ಎಲ್ಲ ರೀತಿಯಿಂದಲೂ ಕೂಡ ಒಂದು ಮಾದರಿ ಗಣಪತಿಯಾಗಿ ಇವತ್ತು ನಮ್ಮ ಶಿರಾದ ಗಣಪತಿ ಇವತ್ತು ಅತ್ಯಂತ ವೈಭವಪೂರ್ಣವಾಗಿ ವಿಸರ್ಜನೆಗೊಳ್ತಾ ಇದೆ. ಮತ್ತೊಮ್ಮೆ ನಮ್ಮ ಎಲ್ಲ ಮುಖಂಡರುಗಳು ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ, ಇದೇ ಪರಂಪರೆಯನ್ನು ಎಲ್ಲ ಧರ್ಮದವರು ಕೂಡ ವಿಶ್ವಾಸ ಪ್ರೀತಿಯನ್ನು ಉಳಿಸ್ಕೊಂಡು ಎಲ್ಲರ ಭಾವನೆಗಳು ಕೂಡ ಬೆಲೆ ಕೊಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡಲಿ, ಆ ಶಕ್ತಿಯನ್ನು ವಿಘ್ನೇಶ್ವರ ನೀಡಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೀನಿ. ಎಲ್ಲ ಭಕ್ತರಿಗೆ ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಸ್ವಾಮಿಗಳ ಕೈಯಲ್ಲಿ ಒಂದು ಅನ್ನಸಂತರ್ಪಣೆಯನ್ನು ಸ್ವೀಕರಿಸಲಾಗಿ
ತಿಂಡಿನೇ ಇಲ್ಲ. ಅಣ್ಣ 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 ಒಂಚೂರು ಹಾಗೆ